26-27ನೇ ಸಾಲಿನಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು 200 ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯಕ್ಕೆ ಹೋಗಿಲ್ಲ. 560 ಜನ ಫೈಲ್ ಆಗಿದ್ದಾರೆ. ಅದ್ರೊಳಗಡೆ ಕನ್ನಡ ಸಬ್ಜೆಕ್ಟ್ ಅಲ್ಲಿ 189 ಜನ ವಿತ್ತು ದಾಖಲೆ ಸಮೇತ ನನ್ನ ಹತ್ರ ಇದೆ. ಯಾವ ಅಧಿಕಾರಿ ಇಲ್ಲ, ಎಜುಕೇಶನ್ ಇಲಾಖೆ ಅಧಿಕಾರಿಗಳು ಯಾವ ಟಿವಿಗೆಲ್ಲ ಬರ್ಲಿ, ನಾನು ಕುತ್ಕೊಂತೀನಿ ಮಾತಾಡ್ತೀನಿ. ಇದು ಗೌರಿಬಿದನೂರು ತಾಲೂಕಿನ ಜನತೆಗೆ ಮೋಸ, ದ್ರೋಹ. ಒಂದು ಭಾಷಣಗಳು ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ನಾನು. ಆ ಸ್ಕೂಲಲ್ಲೇ ಮಾಸ್ಟರ್ ಇಲ್ಲ, ಇವ್ರು ಭಾಷಣ ಮಾಡಿದಲ್ಲ, ಆ ಸ್ಕೂಲಲ್ಲೇ ಮಾಸ್ಟರ್ ಇಲ್ಲ. ಅವ್ರೇನ ಸಂಘದವರೆಲ್ಲ ಸೇರ್ಕೊಂಡು ಅವ್ರೇನ ಶಿಬಿರಗಳು ಮಾಡ್ಕೊಂಡು ಮಾಸ್ಟರ್ಗಳು ಕೊಟ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ರೆ ಅದ್ರ ಬಂದು ಭಾಷಣಗಳು ಬೇಗಿತ್ತಾರಲ್ಲ ನೀವು. ಆ ಸ್ಕೂಲ್ ಒಳಗಡೆ ಮಾಸ್ಟರ್ ಇಲ್ಲ. ಇವತ್ತು 200 ಜನ ಮಕ್ಕಳು ಎಕ್ಸಾಮ್ ಬರ್ದಿಲ್ಲ, 500 ಜನ ಫೈಲ್ ಆಗಿರೋ ಕಾರಣ ಯಾರು ಗೊತ್ತಾ? ಮುಖ್ಯವಾಗಿ ಏನ್ ಗೊತ್ತಾ? 1 ವರ್ಷದಿಂದ BO ಆಫೀಸರೇ ಇಲ್ಲ. ಹಂಗಾಮಿ ಆಫೀಸರ್ ರೋಗಲ್ಲಿ ಹಂಗಾಮಿ ಆಫೀಸರ್ ಇರೋದು 1 ವರ್ಷದಿಂದ ನಾವು ಹೋಗಿ ಕೇಳಿದ ತಕ್ಷಣ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟ. ಯಾವೇನ್ ಕೇಳಿದ್ದು, ಯಾಕಪ್ಪ 200 ಜನ ಬರ್ತಿಲ್ಲ? 500 ಜನ ನನ್ ತಂದಿರೋ ಮಾಹಿತಿ 200 ಜನ ಒಪ್ಕೊಂಡ. ಆಯ್ತು ಸರ್, ಇದು ಮಾಡ್ಕೊಂಡು ನಾನ್ ಕೇಳಿದೆ ಅಂತ ಪಟ್ಟಿ ಕೊಡು. ಅವ್ ಯಾವ ಹುಡುಗರು ಹೋಗಿಲ್ಲ, ಅವ್ರ ಸಮಸ್ಯೆಗಳೇನು, ಅವ್ರು ಏನಾಗಿದ್ದಾರೆ, ಅವ್ರ ಸಮಸ್ಯೆಗಳು ಏನ್ ಕಷ್ಟ ಆಗಿದ್ದಾರೆ, ಹೋಗಿ ಸಹಾಯ ಮಾಡಿ ಕರ್ಕೊಂಡ್ಬಂದು ಎಕ್ಸಾಮ್ ಬರ್ಸೋಣ. ನಮ್ಗೆ ಲೀಸ್ಟ್ ಕೊಡೋದಿಲ್ಲ, ನೀವು ಮಾಡಿ ಲೀಸ್ಟ್ ಕೊಡಿ ಅಂತ ಹೇಳಿದೆ. ಹೋಗಿ ಅಡ್ಮಿಟ್ ಆಗ್ಬಿಟ್ಟ. ಈಗ 2ನೇ ರೌಂಡ್ ಎಕ್ಸಾಮು ನಡೀತಾ ಇದೆ. ಆ 200 ಜನ ಮಕ್ಳು ಏನಾದ್ರು ಗೊತ್ತಿಲ್ಲ. ಇದನ್ನ ನಿಮ್ಮ ಅಭಿವೃದ್ಧಿ. DC ಸಾಹೇಬ್ರೆ, ಇನ್ನ ನಿಮ್ಮವರೆಗೂ ಬಂದಿಲ್ಲ. ನಾವು ಒಂದು ಪದರ ಆದ್ಮೇಕ ನಾವು ನಿನ್ನೆ ಕೇಳೋದು. ನಾನು 5-6 ಜನ ಮಿನಿಸ್ಟರ್ಗಳ ಕೆಲಸ ಮಾಡಿದ್ದೀನಿ, 10-15 ಜನ MLA ಕೆಲಸ ಮಾಡಿದ್ದೀನಿ. ನಾನು ಜಿಲ್ಲಾ ಪಂಚಾಯತಿಯಲ್ಲಿ KDP ಮೀಟಿಂಗ್ ನಡೆಸಿದ್ದೀನಿ. ಇಲಾಖೆನ ಯಾವ ಇಲಾಖೆ ಏನೋ ನಮಗೂ ಗೊತ್ತು. ಇದು ನಿಮ್ ಸಂಸ್ಕೃತಿ. ಅದಕ್ಕೆ ಬಂದು ಹೊಸರಾಗ ಕಾರ್ಯಕ್ರಮ ಮಾಡಿದೆ. ಆ ಸ್ಕೂಲಲ್ಲೇ ಮಾಸ್ಟರ್ ಇಲ್ಲ, ನಿಮ್ ಕಣ್ಣಿಲ್ವಾ? ಎಷ್ಟು ಟೀಚರ್ಸ್ 66 ಜನ ಬೇಡಿಕೆ ಇಟ್ಟಿದ್ದಾರೆ. ಇವರು 33 ಜನ ಕೊಟ್ಟಿದ್ದಾರೆ, 33 ಜನ ಕೊಂಡಿಲ್ಲ. ಆ ಮಕ್ಕಳು ಬೈಕ್ ಆಗಿ ಆಲ್ ಟಿಕೆಟ್ ತಗೊಂಡು ಎಕ್ಸಾಮ್ ಬರೆಯಕ್ ಬಂದಿಲ್ಲ. ಕನ್ನಡದಲ್ಲೇ 180 ಮಕ್ಕಳು ಫೇಲ್ ಆಗಿದ್ದಾರೆ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾಗಿರೋಂತ ಪ್ರಶ್ನೆ ಇಲ್ಲ. ಹೇಳ್ರಿ, ಇದು ಇವ್ರ ಅಭಿವೃದ್ಧಿ. ಈ ಅಭಿವೃದ್ಧಿ ನೋಡ್ಲಾರ್ದ ವಿರೋಧ ಪಕ್ಷದವರು ನಮ್ಮ ಮೇಲೆ ಹತಾಶೆಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ನಾವು ಆತನ ಕೇಳ್ತಾ ಇಲ್ಲ, ನಾವು ಜನರು ಗೊತ್ತಾಗಲಿ ಏನ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಮುಂದಿನ ನಡೆ, ಮುಂದಿನ ನಡೆ ಅಂದು ಮೇಷ್ಟ್ರು ಪ್ರಶ್ನೆ ಮಾಡದೆ ಒಪ್ಪಬೇಡ. ಇಂದು ತಾಲೂಕಿನ ಜನ ಬನ್ನಿ ಪ್ರಶ್ನೆ ಮಾಡೋಣ. ಈ ಕಾರ್ಯಕ್ರಮ ನಾವು ಪ್ರತಿ ಪಂಚಾಯತಿಗೂ ನಾವು ಜನಗಳಿಗೆ ಮುಟ್ಟಿಸಂತ ಕಾರ್ಯಕ್ರಮನ ನಾವು ಮಾಡ್ತೀವಿ.